ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈ ಕಾಲರ ಬಂದಿರ್ತದೆ. ಕಾಲರ ಬಂದು ಅನೇಕ ರೀತಿಯ ಟ್ಯಾಬ್ಲೆಟು ಟ್ರೀಟ್ಮೆಂಟ್ ಅದು ಇದು ಕೊಟ್ಟು ಕೊನೆಯಲ್ಲಿ ಅದು ನಮಗೆ ಗೊತ್ತಾಗಬೇಕಂದ್ರೆ ಆ ಕಾಲರ ಇದೆಯಾ ಇಲ್ವೋ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಅಂತ ಗೊತ್ತಾಗಬೇಕಂದ್ರೆ ಒಂದು ಪರೀಕ್ಷೆ ಮಾಡ್ಬೋದು. ಯಾಕಂದರೆ ಈ ಕಾಲರ ಹೋಗಿದ್ದರೂ ಸಹ ನಾವು ಆ ಟ್ಯಾಬ್ಲೆಟು ಇಂಜೆಕ್ಷನ್ ಅದು ಎತ್ಕೊತಾ ಇದ್ದರೆ ಏನಾಗುತ್ತೆ, ದೇಹಕ್ಕೆ ತೊಂದರೆ ಆಗುತ್ತೆ. ಆದ್ದರಿಂದ ನಾವೊಂದು ಪರೀಕ್ಷೆಯನ್ನು ಮಾಡಿದಾಗ ಆ ಪರೀಕ್ಷೆಯಲ್ಲಿ ಈ ನಿಖರ ಆದರೆ ಆಗ ಕಾಲರ ರೋಗ ಪರಿಹಾರ ಆಗಿದೆ ಅಂತ ಒಂದು ನಾವು ನಿಖರವಾಗಿ ಹೇಳ್ಬೋದು. ಅದೇನಪ್ಪ ಅಂದರೆ, ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕುವಂತಹ ಮೆಣಸಿನಕಾಯಿ ಪುಡಿ ಒಂದು 15 ಗ್ರಾಮ್, ಚೆನ್ನಾಗಿ ಕಡ್ದ ಅಥವಾ ಚಿಲ್ಕಿರುವಂತಹ ಮಜ್ಜಿಗೆ ಒಂದು 60 ml, ಇದನ್ನೆರಡು ಚೆನ್ನಾಗಿ ಮಿಶ್ರಣ ಮಾಡಿ ಆ ಕಾಲರ ಬಂದಿರತಕ್ಕಂತಹ ಆ ರೋಗಿಗೆ ಕುಡಿಸಿದಾಗ ಕುಡಿದ ಸ್ವಲ್ಪ ಹೊತ್ತಿನ ನಂತರ ಕಣ್ಣಲ್ಲಿ ನೀರು ಬಂದರೆ ಆ ಕಾಯಿಲೆ ಪರಿಹಾರ ಆಗಿದೆ ಅಂತ. ಕಣ್ಣಲ್ಲಿ ನೀರು ಬರಲಿಲ್ಲ, ಆ ಖಾರ ಏನು ಹಾಗೆ ಅವ್ರಿಗೇನು ಅನಿಸ್ಲಿಲ್ಲ ಅಂದರೆ ಆ ಕಾಲರ ಹಾಗೆ ಇದೆ ಅಂತ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟನ್ನು ತೆಗೆದುಕೋಬಹುದು. ಇದು ಬಹಳ ಸುಲಭ, ಪ್ರತಿಯೊಬ್ಬರು ಕಂಡುಹಿಡಿಬೋದು. ಇದೇನು ದೊಡ್ಡ ಇದೆಲ್ಲ ಯಾವ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸಬೇಕಾಗಿಲ್ಲ. ಮತ್ತೊಂದು ಸತಿ ಹೇಳ್ತೀನಿ ಸ್ನೇಹಿತರೆ, 15 ಗ್ರಾಮ್ದಷ್ಟು ನಮ್ಮ ಅಡುಗೆ ಮೆಣಸಿಕಾಯಿ ಪುಡಿ, ಮಜ್ಜಿಗೆ ಒಂದು 60 ml, ಇದು ಎರಡೂ ಸೇರಿಸಿ ಕುಡಿಸ್ಬೇಕು. ಕುಡಿಸಿದಾಗ ಸ್ವಲ್ಪ ಹೊತ್ತಿಗೆ ಕಣ್ಣಲ್ಲಿ ನೀರು ಬಂದರೆ ಕಾಯಿಲೆ ಪರಿಹಾರ ಆಗಿದೆ ಅಂದರೆ ನಾವು ಬೇರೆ ಏನು ಟ್ರೀಟ್ಮೆಂಟ್ಗೆ ಎತ್ಕೊಳ್ಳೋದು ಬೇಕಾಗಿಲ್ಲ, ಟ್ಯಾಬ್ಲೆಟ್ ಎತ್ಕೊಳ್ಳೋದು ಬೇಕಾಗಿಲ್ಲ, ನಿಲ್ಲಿಸ್ಬೋದು. ಆಗ ಅದು ಕನ್ಫರ್ಮ್ ಆಗುತ್ತೆ. ಈ ಥರ ಮಾಡಿ ಪ್ರತಿಯೊಬ್ಬರು ಇದನ್ನು ಮಾಡಿ ತಿಳ್ಕೊಂಡು ಬರ್ಕೊಂಡು ನಮ್ಮ ಕಾಯಿಲೆಯನ್ನು ಶಮನ ಮಾಡಿಕೊಂಡು ಮತ್ತು ಅದನ್ನು ಟ್ರೀಟ್ಮೆಂಟ್ ಹೋದನೆ ನಿಲ್ಲಿಸೋದಕ್ಕೆ ಒಂದು ಪರಿಹಾರ ಆಗುತ್ತೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ರಿಗೂ ಹೋಗಿ. ನಮಸ್ಕಾರ ಸ್ನೇಹಿತರೆ.